ಯವ್ವ ಮಸ್ತಾಗಿತ್ತು ಬೇ ಯವ್ವ ಅಡಿಗೆರ ಬದ್ನಿಕಾಯಿ ಎಣಗಾಯಿ ಬಿಸಿ ರೊಟ್ಟಿ ಹಿಟ್ಟಿನ ಪಲ್ಯ ಗಂಡ ರುಚಿ ಮಾಡಿದ್ಲು. ನಿಮ್ಮ ಸೊಸಿ ಭಾರಿ ರುಚಿಯಾಗಿತ್ತು ಬೇ ಯವ್ವ, ಮಸ್ತಾಗಿತ್ತು. ಆ ಸಾರರ ಅಷ್ಟು ರುಚಿಯಾಗಿತ್ತು. ನವಣಕ್ಕಿ ಅನ್ನೋದು ಕೂಟ 2 ಸಲ ಹಾಕ್ಕೊಂಡು ಹೊಡೆದೆ ನಾವು ನಾರ. ಒಂದೀಟು ಅನ್ನನ ಉಳ್ದಿಲ್ಲಕ್ಕಿಗೆ. ಅಯ್ಯೋ ನನಗೂ ಹೆಚ್ಚಾಗಿತ್ತು. ಹೆಚ್ಚಾದ್ರೂ ಹೊಳ್ಳೆ ಹಾಕೊಂಡು ತಿಂದೆ ನಾನು ಬೇಕಂತೇಳಿ. ಅತ್ತಿ ಸೊಸಿ ಇಬ್ಬರು ಬಿಡಾಡಿಯರಿಗೆ ಊಟ ಉಳಿಬಾರ್ದು. ಹೆಂಗಿದ್ರು ನನ್ನ ಮಮ್ಮ ಉಂಡಿದ್ದ ಗಂಡಗಂತರೂ ತೆಗೆದಿಟ್ಟ ಇಡ್ತಾಳ, ನನ್ನ ಮಗ ಬಂದು ಉಣ್ಣಾಕ. ಈಗ ಅತ್ತಿ ಸೊಸಿ ಅವರಿಗೆ ಊಟನ ಉಳಿಬಾರ್ದು. ಅದಕ್ಕೆ ನಾನು ಮಾಡಿದ್ದೆ. ನನ್ನ ಹಳ್ಯಾನ ಉಂಡಾನ ನೀನು ಉಂಡಿ, ನಾ ಯಾಕೆ ತಿಳಿ ಕೆಡ್ಸ್ಕೊಲಿ. ಚಲೋ ಕೆಲಸ ಮಾಡಿಯವ್ವ. ಇನ್ನೇ ಮಣ್ಣು ಹತ್ತಿರ ಹಿಂಗೆ ಹೆಚ್ಚು ಹಾಕಿಸ್ಕೊಂಡು ಬಿಡು. ನನ್ನ ಗಂಡ ಹೇಳಾಕತ್ತೇನೆ ನಾನು, ಇನ್ನೊಂದು ರೊಟ್ಟಿ ಹೆಚ್ಚಿಗೆ ಹಾಕಿಸ್ಕೊರಿ ಅಂತೇಳಿ ಕಬ್ರಿಗಿಡಿ ರೊಟ್ಟಿ ಹಾಕಿಸ್ಕೊಳ್ಳೋವಲ್ತು. ಅಯ್ಯೋ ನಿನ್ನ ಗಂಡ ಒಂದು ಊಟ ಅಡಿಕೆಲಿ ಕೊಡ್ಬೇವ, ಹೊಟ್ಟಿಗೆ ಕೆಟ್ಟ ವಜ್ಜಾಗೈತಿ. ದೇವ್ರೆ ಶಾಂತ ತಾಟ ಹಚ್ಚ, ಹೊಟ್ಟಿ ಜಗ್ ಹಸ್ತತಿ. ಬೇಕಲ್ ಮಾರಿ ತಕೊಂಡನಿ ಎಣ್ಣ ಹೊಟ್ಟಿ ಹಸ್ತೈತಲ್ಲ, ರುಚಿನಾಗಿಲ್ಲಪ್ಪ ಅಡಿಗೆ. ಯಾಕವ ನಮ್ಮನಿ ಅಂತ ಏನು ನನಗೆ ರುಚಿ ಹತ್ತಲಿಲ್ಲ ಬಿಡ ಅಡಿಗೆ. ಹಿಂಗೆ ಯಾಕೆ ಅಡಿಗೆ ಮಾಡ್ಯಾಳ ಅದಕ್ಕೆಮ್ಮ? ಒಟ್ಟು ರುಚಿ ಹಿಂಗೆ ಮಾಡಬಾರ್ದನ, ಏನು ತಿನ್ನಾಕ ಹೋಗ್ಲಿಲ್ಲಪ್ಪ ಆತಾಗ. ಅಯ್ಯ ಅವ್ರ ಕಳ್ಳುಗಳು ಯಾರ ಬಂದ್ರೆ ಉಪ್ಪು ಖಾರ ಈಡಾಗಿ ಹಾಕಿ ರುಚಿಯಾಗಿ ಮಾಡ್ತಾಳಕ್ಕೆ. ನಮ್ಮ ಕಡೆದಾರ ಯಾರ ಬಂದ್ರೆ ಹಿಂಗೆ ಮಾಡೋದಕ್ಕೆ ಅಡಿಗೆನ. ಅದಕ್ಕೆ ನನಗೂ ಹೋಗಲಿಲ್ಲ. ಬೇಕಾದಂಗೆ ರೊಟ್ಟಿ ತಿಂದು ಅನ್ನ ಉಣ್ತಿದ್ದೆ ನಾನು. ನೋಣಕ್ಕಿ ಅನ್ನನ ಹಾಲು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಿಂದಿರ್ತಿದ್ದೆ ಒಮ್ಮೆ ಮಂತ್ರು. ಅದು ಇವತ್ತಂತ್ರ ಹೋಗಲಿಲ್ಲ. ಮಾವರ ಕುಡಿಯಕ್ಕೆ ನೀರು ತಗೋರಿ. ಕೊಡುವ. ಬಿಸಿಲು ಅಂದ್ರ ಪ್ರಪಂಚ ಉಳ್ಯಾಕ್ ಬಂದಿಲ್ ಬಿಡಿ. ಇದು ಬಿಸಿಲಿಗೆ ಏನ ಜಳ, ಏನ್ ತಾನ, ಏನ್ ಬಿಸಿಲು. ಯವ್ವ ಗಿಡದ ನೆಳ್ಳಿಗೆ ನಿಂತ್ರ ಗಿಡದ ನೆಳ್ಳಿಗೆ ಕುಂತನಿ ಎಲಿ ಒಂದ್ ತಟದ ಮಿಶಿಗೆ ಆಡ್ವಲ್ತ, ಗಾಳಿನ ಇಲ್ಲ. ಮಾವರ ಊಟ ಮಾಡೋಗ್ರಿ, ಮಸ್ತಾಗೆ ತಡಿಗಿ ಹತ್ತಿ ಸುಸಿ ಕೂಡಿ ಬಟ್ ಕಡ್ಕೋಬೇಕು, ಹಂಗ ಅಡಿಗೆ ಮಾಡ್ಯಾರ. ಅಯ್ಯ ಸುಮ್ನಿರ್ರಿ, ಯಾಕ ನಾ ರುಚಿ ಮಾಡೋದಿಲ್ಲ ನಡಿಗೆ. ಅದೇನು ಅಂತ ಕಮ್ಮಗೆ ಹೇಳ್ಕೊಳಂಗಾಗಿತ್ತು. ನನಗರ ಹಿಂದೂ ಹೋಲಿಲ್ಲ ಮುಂದೂ ಹೋಲಿಲ್ಲ, ಒಂದು ಈಟು ತಿನ್ನಂಗಾಲಿಲ್ಲ. ಅದ ಅಂತ ನಾನು ನನ್ನ ಮಗಳ ಇದಕ್ಕಿಂತ ರುಚಿಯಾಗಿ ಅಡಿಗೆ ಮಾಡ್ತಾಳ. ಉಪ್ಪೆಲ್ಲ ಖಾರ ಇಲ್ಲ ಅದ್ರ ಅಂಗಟ್ಟಗೆ. ಶಾಂತ ಸ್ವಲ್ಪ ರುಚಿಯಾಗಿ ಅಡಿಗೆ ಮಾಡ್ಬೇಕು, ಬೇಡ ಉಪ್ಪು ಖಾರ ಹವಣಿಗೆ ಹಾಕಿ. ಏನ ಮಾಡಿದ್ದ ಅಡಿಗೆ ಕೆಡ್ಸಿದ್ರ ಮತ್ ನನಗೆ ಗನ ಸಿಟ್ಟು ಬರ್ತೈತೆ, ಒಟ್ಟು ಖಾಲಿ ಮಾಡ್ಬೇಕು ಅದನ್ನ. ಹ್ಞೂ ರೀ, ರುಚಿಯಾಗಿ ಮಾಡೇನಿ ಉಂಡಾರ. ಸ್ವಲ್ಪ ಏನಾರ ಹೆಚ್ಚು ಕಮ್ಮಿ ಆಗಿತ್ತ ಏನ? ಮಾವರ ಅಡಿಗೆ ಎಷ್ಟು ರುಚಿಯಾಗೈತಂದ್ರೆ ನಾವು ಅಡಿಗೆ ಒಂದು ತುಂಡೇ ಒಂದ್ರು ಉಳ್ದಿಲ್ಲ ನಮಗೆ ಅಡಿಗೆ. ಗೊತ್ತನ್ರಿ ಅತ್ತಿ ಸೊಸಿಗೆ. ನಿಮಗೊಂದು ಸ್ವಲ್ಪ ಈಗ ತೆಗೆದಿಟ್ಟೇವಿ, ಅದಾಟ ನಿಮಗಷ್ಟೇ. ನಮ್ಗೆ ಮತ್ತು ಅನ್ನೂ ಇಲ್ಲ, ರೊಟ್ಟಿ ಒಂದು 2 ಉಳ್ದಾವು, ಅವಷ್ಟ ರೊಟ್ಟಿ ಅಷ್ಟ ತಿನ್ಬೇಕೀಗ. ತಿಂದ್ರೆ ಪಲ್ಯ ಅಂತೂ ಖಾಲಿನ ಆತು ಬಿಡ್ರಿ. ಖಾರ ಎಣ್ಣೆ ಒರೆಸ್ಕೊಂಡು ತಿನ್ಬೇಕೀಗ ನಾವಿಬ್ರು. ನೀವು ಕೂಳು ಕೆಡಿಸ್ಬೇಡ್ರಿ ಅಂತ ಹೇಳಕತ್ತೀರಿ. ಕೆಡ್ಸಾಕ ಉಳ್ದ ತಾನೇ ಕೆಡ್ಸೋದು. ಅದು ಎಲ್ಲ ಉಳಿಯಂಗೆ ಇಲ್ಲ, ಅದು ಕೆಡೋದೂ ಇಲ್ಲ. ಅದಕ್ಕೆ ಇವರಿಗೆ ರುಚಿ ಎತ್ತಿರಕ್ಕಿಲ್ಲ, ತಾಯಿ ಮಗಳಿಗೆ ಚಿಗವಾರಿಗೆ ರುಚಿ ಎತ್ತಿಲ್ಲ. ಏನ ಕಾಕಾರ ನಿಮ್ಮ ಗಡಿಗೆ ರುಚಿ ಎತ್ತಿಲ್ಲನ್ರಿ? ಈ ಕಾಕಾರಿಗೆ ರುಚಿ ಎತ್ತೈತಪ್ಪ. ನಂಗೆ ಅಡಿಗೆ ರುಚಿ ಐತೈತಿ. ಪಾಪ ಚಿಗವಾರಿಗೆ ರುಚಿ ಎತ್ತಿಲ್ಲ, ಅಮ್ಮಗ ರುಚಿ ಎತ್ತಿಲ್ರಿ. ಅದಕ್ಕೆ ಇವ್ರು ಚಿಕ್ಕಮ್ಮರ ಒಂದು 7-8 ರೊಟ್ಟಿ, ಅವ್ರೊಂದು 6 ರೊಟ್ಟಿ, ಇವ್ರೊಂದು 2 ಸಲ ನೋಣಿಕೆನ ನಡೆಸ್ಕೊಂಡಾರ, ಅವ್ರೊಂದು 3 ಸಲ ನನ್ನ ನಡೆಸ್ಕೊಂಡಾರ. ಇವ್ರು ಹಾಲು ಉಪ್ಪು ಹಾಕೊಂಡು ಮಸ್ತ್ 2 ಸಲ ಹೊಡೆದ್ರೆ, ಅವ್ರು ಸಾರು ಹಾಕೊಂಡು ಹೊಡೆದ್ರೆ. ಹಿಂಗೆ ಮಾಡಿ ಡಬರಿ ತೊಳೆದು ಸ್ವಚ್ಛಗೆ ಎತ್ಬಿಡ್ರಿ ಅಡಿಗೆ ಮನ್ಯಾಗ. ಅಡಿಗೆ ಏನೂ ಉಳಿದಿಲ್ಲ. ಹೌದಾ? ಅದಕ್ಕೆ ಅಡಿಗೆ ರುಚಿ ಎತ್ತಿಲ್ಲ ಅನ್ನಕತ್ತಾರ. ಅಯ್ಯ ಊರು ಬಿಡಾಡಿ ಏನ ಮಲಿ ಮುಂದೆ ಕುಂತಿದ್ನ ಎಣಸಾಕತ್ತಿದ್ದೆ. ಹೆಂಗ ಯಾರು ಎಷ್ಟು ರೊಟ್ಟಿ ತಿಂತಾರ ಅಂತೇಳಿ ನಿನ್ನ ಕಣ್ಣು ಮಣ್ಣಾಲಿ, ನಮ್ಮ ಹೊಟ್ಟನು ಎದ್ದು ಹೊಟ್ಟೆ ಕಡ್ತ ಚಾಲು ಆಗಲಿ. ನಿನ್ನ ಮತ್ತೆ ನೋಡಿ ಏನು ಮಾಡ್ತೇನೆ ನಾನು. ಏನ ನಿನ್ನ ಕಣ್ಣು ಮಣ್ಣಾಲಿ ಯವ್ವ, ಇನ್ನೇನು ನಿನ್ನ ಮುಂದೆ ಕುಂತು ಉಣಬಾರ್ದ ಯವ್ವ. ನಾನು ಅದನ್ನ ಎಣಸಿನೂ ಇಲ್ಲ, ತಲೆಯಾಗೂ ಇಟ್ಕೊಂಡಿದ್ದಿಲ್ಲ. ನಮಗಲ್ಲಿ ಒಳಗೆ ಅನ್ನ ಉಳಿದಿಲ್ಲ, ಆದರೂ ತಲೆ ಕೆಡಿಸ್ಕೊಂಡಿಲ್ರಿ ಅಮ್ಮಾರ. ಏನು ಗೊತ್ತೇನು ಬೇ ಅಮ್ಮ, ಅದೇ ನೀನೀಗ ರುಚಿ ಆಗಿಲ್ಲ ಅಂದ್ರಲ್ಲ ಅಡಿಗೆ, ಅದಕ್ಕೆ ಪಾಪ ಏಟೇಟ್ ತಿಂದ್ರಿ ಅಂತ ಹೇಳಿದೆ ಮಾವರಿಗೆ. ಮತ್ತು ನೀವು ರುಚಿ ಎತ್ತಿಲ್ಲ ಅಂದ್ಬಿಟ್ಲೆ ಮಾವಾರು ನಮ್ಮ ತಂಗಿ ನಮ್ಮವ್ವ ಉಪವಾಸದಾರನ ಅಂತವ್ರು ತಿಳ್ಕೊಬಾರ್ದಲ್ಲ. ಅದಕ್ಕೆ ಬಡ್ಕೊಂಡೆ ನಾನು. ಏನ ಈ ಬಿಡಾಡಿ ಅಣ್ಣನ ಮಗಳು ಇದಕ್ಕೆ ತಂದಾಳ, ಹೊಳ್ಳೊಳ್ಳೆ ಮಾತಾಡ್ತತಿ, ಹೆದರುದಿಲ್ಲ. ಹೊರಗಿಂದಕ್ಕಾದ್ರೆ ಅಂಜಿಕಿರ್ತಿತ್ತು, ಹೆದರ್ತಿತ್ತು ಮಾತಾಡಕ. ಇದು ಮನೆಯಿಂದ ಬಂದು ಸೇರ್ಕೊಂಡತ್ತಲ್ಲ, ಎಲ್ಲಿ ಹೆದರ್ಬೇಕು ಯವ್ವ? ಹೇಳು, ಹೊರಗೆ ಕುಂದ್ರು ನೋಟ್ ಗಾಳಿ ಕಟ್ಟಿಗೆ ಜಳ ಸುರಿ ಹಾಕತತಿ. ಇವ್ರು ಕುಟ್ಟು ಏನು ಮಾತು ನಮ್ಮ ತಿಂದಿದ್ದು ಅಣಗಿಸ್ತಾವು ಯವ್ವ. ಹಿಂಗಾಗಿ ಯವ್ವ ಅತ್ತಾಗ ನಾನು ನಿಮ್ಮ ಮನೆಗೆ ಬರಾಕ್ ಒಲ್ಲೆ ಅಂತಾನೆ ಇತ್ತಿತ್ತಾಗ. ಯಾಕೆ ನನಗಂತೂ ಬರೋ ಮನಸ್ಸ ಹೋಗೈತಿ. ಇದೊಂದ್ಸಲ ಬಂದೇನೆ, ಇನ್ನೇನು ಬರೋದಿಲ್ವ ನಾನು. ಅಯ್ಯ ಮಗಳ ನೀ ಯಾಕೆ ಬೇಸರ ಮಾಡ್ಕೋತಿ ಬಿಡ ಯವ್ವ. ಇವು ಹಂಗ ಇವ್ರು ಎಣಿಗೇಡಿ ಇವು. ಗಂಗವ್ವ ಮಜ್ಜಿಗೆ ಕಡ್ದನಿ ಗುಂಡ್ಯಾಗ 3 ದಿನ ಇಟ್ಟರು ಒಟ್ಟ ಹುಳಿ ಆಗೋದಿಲ್ಲ, ಮಂದಗೈತಿ. ಒಂದು ದೊಡ್ಡ ಬಾಟ್ಲಿ ನೋಡಿ ಹಾಕ್ಕೊಂಡು ತೊಗೊಂಡೋಗು. ಹ್ಞೂ ಬೇ ತೊಗೊಂಡೋಕೇನು ತಗೋ ಯವ್ವ. ಆದರೂ ನೀನು ಸೊಸಿ ಅದಾಳಲ್ಲ ಯವ್ವ. ಅಲ್ಲವೇ ಯವ್ವ, ಇದಕ್ಕೇನು ಹೇಳಿಬೇವ, ನಂಗೆ ನಗಿ ಬರಾಕತ್ತೈತಿವ ಯವ್ವ. ಅಲ್ಲವೇ ಏನು ಕೇಳಿದ್ಲಕ್ಕಿ ನಿನಗೆ? ನಮ್ನಿ ಓಡಿ ಬಂದು ನನಗೂ ಕೇಳಿದ್ಲವ ಯವ್ವ. ಆದರೂ ನೀನು ಸೊಸಿ ಇವೆಲ್ಲ ಮಾತಾಡೋದು ಯಾವಾಗ ತಿಳಿತೈತಿ ಬೇವ ಯವ್ವ? ನನಗೂ ಅದ ಹತ್ತಿ ಬಿಟ್ಟತ್ ನೋಡುವ. ಹೆಂಗೆ ಮಾಡ್ಕೊಂಡು ಹೋಗಾಳು ಏನೋ ಒಂದು ಜೀವನಾನ. ಸಣ್ಣರಿದ್ರು ಕೆಲವರಿಗೆ ತಿಳುವಳಿಕೆ ಇರ್ತೈತಿ. ಈಕಿಗೆ ಸ್ವಲ್ಪ ಭಾಳ ಸಣ್ಣ ಹುಡುಗಿ ಟೈಪ್ ಅದಾಳವ ಈಕೆ. ಹೋಲ್ ಬಿಡದೆ ಏನು ಮಾಡೋಕ್ಕಾಕೈತಿ ಮತ್ತೆ. ಆಕಿಗೆ ನೆಟ್ಟಿಗೆ ಮುಂದೆ ಕುಂದಿರ್ಸ್ಕೊಂಡು ಚಂದಾಗಿ ಹೆಂಗೆ ಏನು ಏನು ಅಡುಗೆ ಹೆಂಗೆ ಮಾಡ್ಬೇಕು, ಮನೆ ಬಾಳೆ ಹೆಂಗೆ ಮಾಡ್ಬೇಕು, ನೀ ಪ್ರತಿಯೊಂದು ಆಕಿನ ಕರ್ಕೊಂಡು ತೋರಿಸ್ಕೊಂತ ಹೇಳ್ಕೊಂತ ಕುಂದರು ಅಂದ್ರೆ ಆಕೆ ದಾರಿಗೆ ಬರೋದಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ.
ಹಂಗಾಗಿತ್ತು ನೋಡುವ, ನಾನು ಅದ ಅನ್ಕೊಂಡೇನಿ. ಈಗ ಆಕಿನ ಕರಿತೀನಿ, ಅಡಿಗೆ ಮಾಡ್ಬೇಕಾ ಈಗ, ಬಾ ಇಲ್ಲಿ ಹಿಂಗೆ ನೋಡ್ಕೊಂತ ಕುಂದ್ರ ಬಾ ಅಂತ ಕರೆದು ಒಲಿ ಮುಂದೆ ಕುಂದ್ರಿಸ್ಕೊಂಡು ಹೇಳ್ಕೊಡ್ತೇನೆ. ಮತ್ತೇನು ಮಾಡೋದು, ಒಗಾತಿಂದ ಅಡಿಗೆ ಆಗಿಂದ ಹೆಂಗೆ ತೆಗಿಬೇಕು, ಸ್ವಚ್ಛ ಮಾಡ್ಬೇಕು ಎಲ್ಲ ಹೇಳ್ಕೊಡ್ತೇನೆ. ಈಗ ಒಂದು ಕೆಲಸ ಕೊಟ್ಟೇನಿ, ಹೆಂಗೆ ಮಾಡ್ಯಾಳೇನ ಕೇಳ್ತಂತಡಿ. ಕಸ್ತೂರಿ, ಏ ಕಸ್ತೂರಿ. ಹಾಂ ಹೇಳ್ರಿ ಅಮ್ಮ. ನಿನಗೆ ಮೊಸರು ಹೆಪ್ಪ ಹಾಕಂದಿದ್ದೆ, ಹಾಕಿದಿ? ಓ ಆಗಲೇ ಹೆಪ್ಪ ಹಾಕೀನ್ರಿ ನಾನು. ಅಯ್ಯೇ ಶಾಣೆ ಇದೆಯಾ, ಹಾಕಿದೇನಾ? ಚಲೋ ಆತ್ ಬಿಡ. ಹಂಗಾರ ಅದನ್ನ ಕೇಳಿದೆ. ಹೋಗಂಗಾರ ಗುಂಡಿ ತೊಂಬರು. ಹಾಂ ತೊಗೊಂಬರ್ತೇನೆ. ಮಾಡ್ಯಾಳವ, ಹೇಳಿದ ಕೆಲಸ ಮಾಡ್ಯಾಳ. ಯವ್ವ ಅಪ್ಪ ಪಾಪ ಅಪ್ಪಗ ನಮನೆ ಆಗಿರ್ಬೇಕಲ್ಲ, ಕಿತ್ಕೊಂಡು ಓಡಾಗಿರ್ಬೇಕ. ಅಯ್ಯೋ ಈಕಿ ಕೇಳ್ತಿದ್ದಂಗೆ ಅವ್ರು ಯಾಕೆ ಸುಮ್ಮನಿದ್ರಲ್ಲ, ಅದನ್ನ ಹೇಳಿನ. ಯವ್ವ ಮಾತೆತ್ತಿದ್ರೆ ಹೊಡಿದು ಬೇಯ್ದು ಸಿಟ್ಟಿಗೆ ಒದರಾಡೋದು ಅಷ್ಟೇ ಗೊತ್ತವ್ರಿಗೆ. ಯಾಕೆ ಏನೋ ಈಕಿಗೊಬ್ಬಿಕ್ಕಿಗೆ ಹಂಗೆ ಮಾಡಂಗಿಲ್ಲ, ಸ್ವಲ್ಪ ಕಡಿಮೆ. ಮೊನ್ನೆ ಸರ ಕಳೆದಾಳ ಅಂದಿದ್ದಕ್ಕಷ್ಟ ಒಂದು ಸ್ವಲ್ಪ ಮನೆ ಬಿಟ್ಟು ಹೋಗು ಮಾಡಿಸ್ಕೊಂಬ ಅಂತ ಜಗಳ ತೆಗ್ದಿದ್ದ. ಅದು ಬಿಟ್ರೆ ಅವರು ಏನು ಹಂಗೆ ಅಷ್ಟು ಬರೀ ಇದು ಮಾಡೋದಿಲ್ಲ. ಹಾಂ ಅತ್ತಿಯರ ಹಾಕೇನು ನೋಡ್ರಿ, ಮೊಸರು ಹೆಪ್ಪ ಹಾಕ್ಬೇಕಂದಿದ್ರಲ್ಲ, ಹಾಕೇನು ಇದಕ್ಕೆ ಎಲೆ ತುಂಬ ಇಲ್ಲಿ. ಯವ್ವ ನೀನು ಸಸಿ ತೆಲಿ ಅಂದ್ರೆ ತೆಲಿ ಬಿಡು, ಮತ್ತು ಅದನ್ನು ತೆಲಿ ತೊಗೊಂಡೋಗಿ ಎಲ್ಲರ ಪ್ರದರ್ಶನಕ್ಕೆ ಇಡ್ಬೇಕು. ಯಾಕೆ ಏನಾತ? ನೀನು ಹಾಲಿಗೆ ಸ್ವಲ್ಪ ಮೊಸರು ಹೆಪ್ಪ ಹಾಕಂದಿ, ಆಕೆ ಮೊಸರಿನ ಗುಂಡಿಗೆ ಹಾಲು ಸುರಿದಾಳ. ಅಯ್ಯೋ ಕಬ್ರಿಗೇಡಿ, ಹಂಗೆ ಯಾಕೆ ಮಾಡಿದೆ ಕಸ್ತೂರಿ? ಅಲ್ಲ ಮೊಸರಿಗೆ ಹಾಲಿಂದ ಏನಾದ ಇತ್ತಲ್ಲ ಗಡಿಗೆ, ಅದಕ್ಕೆ ಇದರಿಂದ ಒಂದು ಅರ್ಧ ಚಮಚ ಒಂದು ಚಮಚ ಮೊಸರು ತೆಗೆದು ಹಾಕಿದ್ರೆ ಹಾಕಿದ್ದಿಲ್ಲನ, ಅದಕ್ಕೆ ಯಾಕೆ ಹೋಗಿ ಹಾಲು ಸುರಿದಿವ ಮೊಸರಿಗೆ? ಅತ್ತೇರ ಈಗ ಇದು ಮೊಸರು ಆಗಂಗಿಲ್ಲ ಹಂಗಾರ, ಹಾಲು ಅಕ್ಕತಿ ಆದ್ರ ನಾ ಹೇಳಿದ್ ಮಾಡ್ಬೇಕಿಲ್ಲ. ಅಯ್ಯೋ ಅತ್ತೇರ ಮಕ್ಕೊಂಡು ಹಚ್ಕೊಂಡ್ರು ಒಂದ, ಹೊಚ್ಕೊಂಡು ಮಕ್ಕೊಂಡ್ರು ಒಂದ, ಎರಡು ಒಂದ ಬಿಡ್ರಿ, ಏನಾತ? ಅಯ್ಯೋ ಯಾಕಬ್ರಿಗೇಡಿ, ಅಷ್ಟಕೊಂಡ ಇದ್ದಿದ್ದ ಮೊಸರಿಗೆ ಹಾಲು ಸುರಿದೆ ಅಂದ್ರೆ ಈ ಮೊಸರು ಹುಳಿ ಹಾಕತ್ತಲ್ಲ, ಅದ್ರ ಜೊತೆಗೆ ಅದು ಹುಳಿ ಹಾಕತಿ ಏನ? ಅದಕ್ಕೆ ಇದು ಹಳೆ ಮೊಸರು, ಇದನ್ನ ಇವತ್ತಿನ ಖಾಲಿ ಮಾಡಕ್ ಬರ್ತಿತ್ತು, ಅದನ್ನ ನಾಳೆಗೆ ಉಪಯೋಗಿಸ್ಕೊಳಕ್ ಬರ್ತಿತ್ತು, ಅದಕ್ಕೆ ಹೆಪ್ಪ ಹಾಕಂದಿದ್ದು ನಿನಗೆ. ಸಾದ್ಗೇಡಿ ಊರು ಸಾದ್ಗೇಡಿ. ಅತ್ತೇರ ಬೈಬೇಡ್ರಿ, ನಂಗೆ ಗೊತ್ತಾಗಿಲ್ಲ. ಆತು ಬಿಡವ, ಹೋಲತ್ತಾಗ ಇದು ದಾಸಿಗೆ ನೆನಕ್ಕೆ ಹಾಕಿದ್ನಿ. ನಿನಗೆ ರುಬ್ಬಾಕ್ ಬರ್ತತೇನೆ ಒಳಕಲ್ಲಾಗ, ಏನು ನಾನು ರುಬ್ಲೆ? ಐ ದಾಸಿ ಅತ್ತೇರ ದಾಸಿ. ನಿನ್ನ ಚಿಗವ್ವ ಊರಿಗೆ ಹೊಂಟಾಳ, ಅದಕ್ಕೆ ದೋಸೆಗೆ ನೆನೆಗೆ ಹಾಕೀನಿ. ಅದಕ್ಕೆ ಒಂದು ಬೆಳಗ್ಗೆ ನಾಷ್ಟಾಗ ಒಂದು 4 ದೋಸೆ ತಿಂದು ಊರಿಗೆ ಹೋಗ್ತಾರ. ಅದಕ್ಕೇನು ಹಿಟ್ಟು ರುಬ್ತೀಯ, ನಾ ರುಬ್ಲೆ? ಹಾಂ ನಾ ರುಬ್ತೇನೆ. ಅಂದ್ರೆ ನಾನು ಅಲ್ಲಿ ಊರಾಗ ರುಬ್ತಿದ್ದೆ ಅಮ್ಮ, ನಂಗೆ ಗೊತ್ತು, ನಾ ರುಬ್ತೇನೆ. ಬಾ ಹಂಗಾರ ರುಬ್ಬ. ಯವ್ವ ಹುಷಾರಿ, ಹಿಟ್ಟು ರುಬ್ತೇನೆ ಅಂತೇಳಿ ಮತ್ತೆ ಏನಾರ ಕೈಗೆ ನೋವು ಮಾಡ್ಕೊಂಡಾಳು, ಅದ್ರಾಗ ಅಕಸ್ಮಾತ್ ಕೈಗೆ ಜಜ್ಕೊಂಡ್ಲಂದ್ರೆ ಏನು ಮಾಡ್ತಿ? ಅಯ್ಯೋ ಅಲ್ಲೇ ಇರ್ತೇನೆ ತೋರಿವ ನಾನು, ಮತ್ತೇನು ಮಾಡೋದು? ಇಲ್ಲಾಂದ್ರೆ ಗೊಬ್ಬರ ಚೀಲ ಹಾಕಿವಿ ಆ ಒಳಕಲ್ ಬಿಡ್ದಾಗ, ಆ ಚೀಲ ಹಿಡ್ದು ಎಳ್ಕೊಂಬಂದು ರುಬ್ಬೋದಿಲ್ಲೇ, ಏನು ತೊಂದರೆ ಇಲ್ಲ. ತಡಿ ಹಂಗಾರ. ಆ ಚೀಲ ಹಿಡ್ದು ಎಳ್ಕೊಂಬರ್ಲಾ ಬಸಪ್ಪ? ಹಾಂ ಯವ್ವ ಎಳ್ಕೊಂಬಂದೆ ನೋಡ್ಬೇ. ಅತ್ತೇರ ರುಬ್ಲಿ? ಹ್ಞೂನವ ರುಬ್. ಯವ್ವ ನೀನು ಆಕಿ ರುಬ್ತಾ ಇರಲಿ, ನೀನು ಒಟ್ಟು ರೊಟ್ಟಿಗೆ ಜಿಗಿಟಾಕ, ನಾ ಬೇಸ್ ತೆಗಿತೇನೆ. ಬೇಕಾರೆ ನೀವು ಒಬ್ಬಕ್ಕೆ ಒಲಿ ಮುಂದೆ ಎಷ್ಟೊತ್ತು ಮಾಡ್ತಿ? ಇಲ್ಲ ನಾ ಒಂದು ಏನಾರ ಕಾರ್ಬೇಳೆ ಮಾಡ್ಲೇನೋ, ಬೇರೆ ಏನಾರ ಅಡಿಗೆ ಮಾಡ್ಲೇನೋ? ಏನು ಬೇಡವ, ನಾಳೆ ಊರಿಗೆ ಹೋಗಿ ಅಲ್ಲಿ ಹೋಗಿ ಮಾಡೋದು ಐತಿ ಆರಾಮ್ ಕುಂದ್ರು ಹೋಗ್ಬಿಟ್ಟು. ಆತ್ ಬಿಡ ಹಂಗಾರ. ಅಪ್ಪನ ಕೂಟ ಬಸಪ್ಪನ ಕೂಟ ಮಾತಾಡ್ಕೊಂತ ಕುಂದಿರ್ತೇನೆ, ಅಣ್ಣನ ಕೂಟ. ಅತ್ತೇರ ತವ್ರ ಮನೆಗೆ ಹೋದಾಗ ಹೆಣ್ಮಕ್ಳು ಆರಾಮ್ ಕುಂದಿರ್ತಾರನ್ರಿ, ಗಂಡನ ಮನ್ಯಾಗ ಕೆಲಸ ಮಾಡ್ಬೇಕು. ಮತ್ತು ಮಾಡೋದವ, ತವ್ರ ಮನೆಗೆ ಹೋಗುದ ಹಸ್ರ ಬೇಸರ ಕಳ್ಕೊಳಕ, ಮುಂಚೂರು ಆರಾಮ್ ಕುಂದ್ರಾಕ. ತವ್ರ ಮನೆಗೆ ಹೋಗಿದ್ದಂಗೆ ಹೆಣ್ಮಕ್ಳು ಸಣ್ಣ ಮಕ್ಕಳಾಗಿಬಿಡ್ತಾರೆ, ಮತ್ತೆ ಆರಾಮ್ ಕುಂದಿರ್ಬೇಕು ಅನಿಸ್ತೈತಿ, ಹೊತ್ತಾಗಿ ಹೇಳ್ಬೇಕು ಅನಿಸ್ತೈತಿ, ಆರಾಮ್ ಹೊಡ್ತುಂಬ ತಿನ್ಬೇಕು ಅನಿಸ್ತೈತಿ, ಬೇಕಾದ್ದು ಬೇಡದ್ದು ಕೇಳಿ ಮಾಡಿಸ್ಕೊಂತಾರ ತಾಯಿಗಳ ಕಡೆ, ಗೊತ್ತನ? ಅದೇ ಮತ್ತೆ ಅಷ್ಟೇ. ಮತ್ತು ಗಂಡ ಮನೆಗೆ ಹೋಗಿದ್ದಂಗೆ ಅವರ ತಾಯಿಗಳಾಗಿರ್ತಾರೆ, ಅವಾಗ ಅಲ್ಲೇ ಎಲ್ಲ ಚಾಕ್ರಿ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಎಲ್ಲರಿಗೆ ಅವರೇ ಮಾಡಿಕೊಡ್ಬೇಕು, ತ್ರಾಸಲ್ಲಿ. ಮತ್ತೆ ಮೊನ್ನೆ ನಾನು ಮನೆಗೆ ಹೋಗಿದ್ನಲ್ಲ ಅಮ್ಮ, ಅವಾಗ ನಮ್ಮವ್ವ ಅದಾಳಲ್ಲ, ಅಲ್ಲಿ ನನಗೇನಾಕಿ ಆರಾಮ್ ಕುಂದರು ಹೆಸರ ಬೇಸರ ಕಳ್ಕೊ ಅನ್ಲೇ ಇಲ್ಲ. ಅಂದ್ರೆ ಕೆಲಸ ಮಾಡಿದ್ದಕ್ಕಿನೇ ಎಲ್ಲ ನನಗೇನು ಹಚ್ಚಿಲ್ಲ ಬಿಡ, ನಮ್ಮ ಈರಮ್ಮ ಮಾಡಿದ್ಲ ಕೆಲಸ, ನನ್ನ ಮತ್ತಿಗೆಮ್ಮ. ಅದು ನಮ್ಮ ಈರಿನೇ ಮಾಡಿದ್ಲ ಎಲ್ಲ ಕೆಲಸ, ನಾನೇನು ಮಾಡಿಲ್ಲ ಜಾಸ್ತಿ. ಆದ್ರೆ ನಂಗೆ ಯಾರು ಹಸ್ರ ಬೇಸರ ಕಳ್ಕೊ ಅನ್ಲೇ ಇಲ್ಲ. ಈರಿ ಅನ್ಬಾರ್ದ, ಅತ್ತಿಗೆಮ್ಮ ಅನ್ಬೇಕು. ಒಂದ್ಸಲ ಅಂದಿ ಮತ್ತೆ ಅನ್ಲೇ ಇಲ್ಲ. ಅಯ್ಯಾಕಿ ನಮ್ಮ ಈರಿ ಸಣ್ಣಕ್ಕಿದ್ದಾಗ ಸಿಂಬಳ ಸೋರ್ಸ್ಕ ಅಂತ ಅಡ್ಡಾಡ್ತಿದ್ಲಕ್ಕಿ, ನಮ್ಮ ಅಣ್ಣ ಬರೇ ಕಾಡಿಸ್ತಿದ್ದ ಆಕಿಗೆ. ಆಮೇಲೆ ಒಂದ್ಸಲ ಏನಾಗ್ಬಿಟ್ಟತಿ, ಹಾಸ್ಯ ಮುಕ್ಕೊಂಡಾಗ ಗುಚ್ಚಿ ಹೋಗ್ಕೊಂಡ್ಬಿಟ್ಟಾಳ. ಎಲ್ಲರೂ ನಗದ ಅಸಹ್ಯ ಆಗ್ಬಿಟ್ಟತಿ ಆಕಿಗೆ. ನಾನು ಹಂಗಲ್ಲಪ್ಪ, ನಾ ಸಣ್ಣಕ್ಕಿದ್ದಾಗ ಹುಚ್ಚಿ ಹೋಯ್ಬಿಟ್ಟೇನಿ. ಹಂಗೆಲ್ಲ ಮಾತಾಡ್ಬಾರ್ದು. ಅಲ್ಲ ಆಕಿ ಅವಾಗ ಏನಾರ ಮಾಡ್ಲಿ, ಈಗ ನಿಮ್ಮ ಅಣ್ಣನ ಲಗ್ನ ಹೇಳಿಲ್ಲಕ್ಕಿ, ಅಣ್ಣನ ಲಗ್ನ ಆದ್ರೆ ಮುಗಿತ್ತು, ಅತ್ತಿಗೆಮ್ಮ ಅನ್ಬೇಕು ನೀನೀಗ. ಏನು ಇನ್ಮ್ಯಾಗ ಈರಿ ಅನ್ಬಾರ್ದವಾ, ಅತ್ತಿಗೆಮ್ಮ ಅನ್ಬೇಕೇನ? ಓ ಹೌದಾ? ಮತ್ತಕ್ಕಿ ನನಗೆ ನಾನು ನಿನ್ನ ಫ್ರೆಂಡ್ ಇದ್ದಂಗೆ, ನೀ ಏನು ತಲೆ ಕೆಡಿಸ್ಕೋಬೇಡ, ಹಂಗೆ ಹಿಂಗೆ, ನೀ ಹೆಂಗಿರ್ಬೇಕು ಗಂಡು ಮನೆ, ನಾ ಹೇಳ್ತೇನೆ ತಡಿ ಅಂತಂತಿದ್ಲು. ಅದ ಆಕಿ ಫ್ರೆಂಡ್ ಇದ್ದಂಗೆ, ಆದ್ರೆ ನೀ ಅತ್ತಿಗೆಮ್ಮ ಅನ್ಬೇಕು. ನೀವು ಇಬ್ಬರು ಇದ್ದಾಗ ಏನಾರ ಕರ್ಕೊರಿ, ಮಂದಿ ಇದ್ರಿಗೆ ಏನಾರ ಹೇಳಕತ್ರ ನಮ್ಮ ಅಣ್ಣನ ಹೆಂಡತಿ ಈರಮ್ಮ ಅತ್ತಿಗೆಮ್ಮ ಅನ್ಬೇಕು ಏನ? ಹಾಂ ಆತ. ರುಬ್ಬವ, ನಾ ಒಟ್ಟು ರೊಟ್ಟಿ ಮಾಡ್ತೇನೆ. ಈಗ ಇದ್ದಿದ್ದ ಮೊಸರು ಎಲ್ಲ ಕೂಡ ಹೆಪ್ಪಾಕಿ ಅಳಿಕಿ, ಇದನ್ನು ರೊಟ್ಟಾಗಿ ತಿನ್ನಕ್ಕೂ ಬರಂಗಿಲ್ಲ, ಏನೂ ಇಲ್ಲ. ಮತ್ತೇನು ಮಾಡೋದು ಈಗ? ಬಾಜು ಮನೆಯಾಗ ಕೇಳನು ಬ್ಯಾಬಿಡ ಹೋಲ್, ಮತ್ತೇನು ಕೇಳೋದು? ಇವ್ರು ಬೈತಾರೆ ಶೆಟ್ಟಿಗೆದ್ದು. ಹೋಲತ್ತಾಗಿ ಇವತ್ತೊಂದಿನ ರೊಟ್ಟಾಗ ಮೊಸರಿಲ್ಲ, ಮತ್ತೇನು ಮಾಡೋದು? ಸಂಜಿಗೆ ತಿನ್ವಲ್ರಾಕ. ಅತ್ತೇರ
ತಣ್ಣನ ಹರಿವೆ ಐತಲ್ರಿ ಆ ಗಡಿಗೆ ಮ್ಯಾಗ ಇಟ್ಬಿಡ್ರಿ ಮೊಸರು ತಣ್ಣಗಾಗ್ಬಿಡ್ತೈತಿ. ಏ ಹೆಪ್ಪ ಹಾಕಿಂದ ತಣ್ಣಂದ ಗಡಿಗೆ ಒಳಗಿಡುದು, ತಣ್ಣನ ಜಗದಾಗ ಇಟ್ರೆ ಮೊಸರು ಒಡೆಯಂಗಿಲ್ಲ. ಅದಕ್ಕೆ ಹೆಪ್ಪ ಹಾಕಿಂದ ಅದನ್ನ ಒಂದು ಒಲಿಯಿಂದ ಆ ಕಡೆ ಇಡ್ತಾರ, ಇಲ್ಲಾಂದ್ರೆ ಬೇರೆ ಹಂಗೆ ಯಾವ್ದಾರ ನೀರಿಂದ ಇದ್ರ ಮ್ಯಾಗ ಅದು ಇಡ್ಬೇಕು. ಬೆಚ್ಚಗಿರುವಂಥ ಜಗ ಇರ್ಬೇಕು. ಅದಕ್ಕೆ ಬೆಚ್ಚಗಂತಂದ್ರೆ ಏನು ಬಿಸಿ ಅಂತ ಹೇಳತ್ತಿಲ್ಲ, ಹಂಗೆ ಹೊರಗೆ ಇಡ್ಬೇಕು ಅದನ್ನ. ಯಾಕಂದ್ರೆ ತಣ್ಣಗಿರೋದಿಟ್ರೆ ಹಾಲು ಒಡೆಯಂಗೆ ಇಲ್ಲ, ಹೆಪ್ಪ ಆಗಂಗಿಲ್ಲ, ಮೊಸರು ಆಗಂಗಿಲ್ಲ. ನೀ ಎಷ್ಟು ಅದನ್ನ ಹೊರಗಿಡ್ತೀಯ ಅಷ್ಟು ದೌಡ್ ಹೊಡೆದು ಮೊಸರು ಹಾಕತ್ತದ, ಗೊತ್ತೈತನ? ಓ ಹೌದೇನ್ರಿ ಅತ್ತಿಯರ, ನಿಮ್ಗೆ ಇನ್ನೊಂದು ವಿಚಾರ ಗೊತ್ತೇ? ಏನ್ ಬೇ ಮಾತು ಹಚ್ಕೊಂಡ್ ಕುಂತ ಬಿಟ್ರಲ್ಲ ಅತ್ತಿ ಸುಸಿ. ತಾಟ ಗೀಟ ಹಸ್ತಿರ್ನ ಇಲ್ಲ, ಅಡಿಗೆ ಇನ್ನೂ ಆಗಿಲ್ಲ ಅನ್ಬೇ? ಏನೂ ಆಗಿಲ್ಲಪ್ಪ, ಇವತ್ತು ಯಾಕೆ ಒಂಚೂರು ಹೊತ್ತಾತು, ಅದಕ್ಕೆ ಮಾಡಾಕತ್ತ ತಡಿ. ನೀನು ಹೆಂತಿಗೆ ದಾಸಿ ಇಟ್ಟು ರುಬ್ಬಾಕ್ ಹೇಳೇನಿ, ರುಬ್ಬಾಕತ್ತಾಳ ಹಾಂಗ ಸಣ್ಣಗೆ. ಅಯ್ಯೋ ಅತ್ತಿಯರ ಇಲ್ಲಿ ಕೇಳ್ರಿ ಅಮ್ಮ, ಅದು ಅತ್ತಿಯರ ಅಂತೇನಿ ಅಮ್ಮ ಅಂತೇನಿ ನಾನು, ಒಂದರ ಅನ್ನುವಲ್ಲ. ಅದು ಬಿಡ್ರಿ. ಇದು ಅಂದ್ರೆ ನಮ್ಮೂರಾಗ ಅಂದ್ರೆ ನಮ್ಮ ಮನ್ಯಾಗ ಯಾವ್ದಾರ ಹಬ್ಬಿದ್ರೆ ಅಮಾಸಿಗೊಮ್ಮೆ ಇಲ್ಲ ಹುಣಿಗೊಮ್ಮೆ ಅಷ್ಟೇ ದಾಸಿ ಮಾಡೋದು. ಇನ್ನು ಇಡ್ಲಿ ಬಿಡ್ರಿ, ಇಡ್ಲಿ ಅಂತೂ ಯಾವಾಗ ಏನೋ ಅಪರೂಪ ಮಾಡೋದು. ಮತ್ತು ದಾಸಿ ಮಾಡಿದ್ರಂತೂ ನಮ್ಮ ಅಣ್ಣ ಅವಂಗ ಹತ್ತತ್ತು ತಿಂತಾನ ದಾಸಿ. ಅವಂಗ ಅಷ್ಟು ಇಷ್ಟ, ದಿನ ರೊಟ್ಟಿ ಚಪಾತಿ ತಿಂದು ಮುದ್ದಿ ಅದ ನುಚ್ಚು ಸಾರು ಇಂಥ ಉಂಡು ಒಂಥರ ಆಗ್ಬಿಟ್ಟಿತ್ತು ಅವಂಗ, ಆಗ್ಬಿಟ್ಟಿರ್ತೈತೆ. ಅವ್ನು ದಾಸಿ ಮಾಡಿದ್ರೆ ಅಷ್ಟು ತಗೊಂಡು ತಿಂತಾನೆ ನೋಡ್ರಿ. ಹೌದನ? ನಮ್ಮ ಮನ್ಯಾಗ ಹಂಗೆ ಒಂದು ತಿಂಗ್ಳಕ್ಕೊಮ್ಮೆ ಮಾಡಿರ್ತೇನವ ದಾಸಿ. ತಿಂಗ್ಳಕ್ಕೊಂದ್ಸಲ ಮಾಡ್ತೀರಾ? ಹ್ಞೂ, ನೀ ಬಂದಮೇಲೆ ಮಾಡೋಕ್ಕಾಗಿಲ್ಲ, ಮಾಡ್ತೇನೆ ನಿಮ್ಮ ಮ್ಯಾಗ. ಐ ಹಂಗಾರೆ ನೀವು ಭಾಳ ಶ್ರೀಮಂತರು, ದಾಸಿ ಮಾಡ್ತೀರಂದ್ರೆ. ಶ್ರೀಮಂತ್ರ? ಹೌದು, ಮತ್ತೆ ಯಾರ ಮನ್ಯಾಗ ದಾಸಿ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ. ಆಮೇಲೆ ಇದು ಏನದು ಶಿವಿಟ್ ಅದು ಯಾರ ಮನೆ ಮಾಡ್ತಾರೆ ಅವರೆಲ್ಲ ಶ್ರೀಮಂತರ. ಬಡವ್ರ ಮನೆ ಮಾಡಂಗಿಲ್ಲ ಅಂತ ನಮ್ಮ ಮನ್ಯಾಗ. ಯಾಕಂದ್ರೆ ನಮ್ಮ ಅಮ್ಮ ಅದಾಳಲ್ಲ, ನಮ್ಮ ಮನ್ಯಾಗ ದಾಸಿ ಮಾಡ್ಬೇಕು ತಿನ್ನಂಗಾಗೈತಿ ಅಂದ್ರೆ ನಮ್ಮನ್ನೇನು ದೊಡ್ಡ ಸೌಕಾರ ಮಾಡಿ ನೀನು ಆಗಾಗ ದಾಸಿ ಮಾಡ್ಕೊಂಡು ತಿನ್ನಾಕ ಮುಚ್ಕೊಂಡು ತಿನ್ನ ಇದ್ದಿದ್ದು ಅಂತಾಳ ನಮ್ಮ ಅಮ್ಮ. ಅದಕ್ಕೆ ಕೇಳಿದೆ. ಹಂಗೇನಿಲ್ಲ ಬಿಡ, ಇವಾಗ ಎಲ್ಲರೂ ಮಾಡ್ತಾರೆ, ಆದ್ರೆ ನಮ್ಮ ಕಡೆ ಹಳ್ಳ್ಯಾಗ ರೊಟ್ಟಿ ಮುದ್ದಿ ಅಂತ ಉಣ್ತೇವಲ್ಲ, ಹಂಗಾಗಿ ದಾಸಿ ಮಾಡೋದಿಲ್ಲ. ಯವ್ವ ಅದೇ ಗಡಿಗೆ ತೊಡಿ ಮ್ಯಾಗ ಇಟ್ಕೊಂಡು ನಿಂತಿ. ಅಮ್ಮ ಕೈ ನೋವಾತು. ಯೋ ಹುಡುಗಿ ನೋಡಿ ಮಾಡ್ಬಾರ್ದನ ಹುಡುಗಿ, ಕಲ್ಲದ ಮೊದಲೇ ನೋವು ಭಾಳ ಆತ ಏನ? ಎಲೆ ನೋವು ಭಾಳ ಆತನ ಕೈ? ಅಮ್ಮ ಹೇಳ ಮ್ಯಾಗ ನಾ ರುಬ್ತಾನೆ ಹೇಳ. ಏನಾತ? ಕೈ ನೋವಾತು ರುಬ್ಬು ಹೊತ್ನ್ಯಾಗ. ಹೌದನ? ಹುಷಾರಾಗಿ ಒಗಾತಿಗೆ ಮಾಡ್ಬೇಕು, ಏನಾಗದಲ್ ತಗೋ ರುಬ್ಬಿಡು ಅದೊಟ್ಟು. ರೀ ಕೈ ನೋವಾಗಿದ್ ಬಿಡಾಕಿದ್ ಹೋಲಿ, ನಾ ರುಬ್ತಾನೆ ಹೇಳ್ಬೇಕಸ್ತುರಿ. ಬರ್ಬರ್ತ ವಯಸ್ಸನ್ ನಿನಗ ರುಬ್ತಾನೆ ಹೇಳ್ಬೇಕ ಕಸ್ತೂರಿ ಅಂತ. ಏನ್ ಬೇಡ, ಆಕಿ ರುಬ್ತಾಳ ಸುಮ್ನಿರ. ಮತ್ತೆ ಅಕ್ಕಿ ಕಲ್ಲಿದೇವಾಗ ಎಲ್ಲ ಕೆಲಸನು ನೀನ ರುಬ್ ಕೊಟ್ರ ಮುಂದೇನ ಸಾಹಿತ್ಯನ ನಾವೇ ಇರ್ತೇವೆ ಒಂದ್ ಜೊತೆಗೆ. ಇವತ್ತೆಲ್ಲ ನಾಳೆ ಸತ್ ಹೊಕ್ಕೇವಿ, ಮುಂದೆ ಅವಕಿನ ಲನ್ನಿ ಬೇಳೆ ಮಾಡ್ಬೇಕಾಗಿರಕಿ. ಸುಮ್ನಿರ ನೀನು ರುಬ್ಬದ್ ಕಲೀಲಕಿನೋ. ಬಸಪ್ಪ ಏಳ ಮ್ಯಾಲೆ ಕೆಲಸ ಏನದ ಹೊರಗೆ ನೋಡೋಗ, ಏನಾಗದಲ್ಲ. ಹಂಗ ಒಲಿ ಮುಂದ್ ಮಾಡುವತ್ನ ಕೈ ನೋವಾಕತಿ, ಕಾಲು ನೋವಾಕತಿ, ಎಲ್ಲ ಹಾಕಿರ್ತತಿ. ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಗಂಡ್ಮಕ್ಳು. ಗಂಡಸೂರ ಏನ ಇವ್ ಹೆಂಗಸೂರ್ ಬಾಳೆ, ನೀ ಅದಕ್ಕೆ ಬಂದಿ ಇಲ್ಲಿ ಒಳಗ ಊಟ ಹೊಟ್ಟೆ ಶಿತ ಅಲ್ಲೇ ನಿಂತ ಕೇಳ್ಬೇಕು, ಕೆಚ್ ಕೊಡ್ತಾಳ. ಯಾಕೆ ತಲೆ ಕೆಡ್ಸ್ಕೊಳಕತಿ? ನಡಿ ಹೇಳ, ನಡಿ ಹೊರಗ. ಅಪ್ಪ ಅದು ಪಾಪ ಕೈ ನೋವು ಮಾಡ್ಕೊಂಡಳಪ್ಪ, ಅದಕ್ಕೆ ನಾನ ರುಬ್ಲೆನ್ಪ ಒಟ್ಟು. ಏನ ಈ ಮನಿ ಪದ್ಧತಿ ಬದ್ಲಿ ಮಾಡ್ಬೇಕಂತದ್ಯಾ ಹೆಂಗ ನೀನು? ಹೆಂಗಸೂರ್ ಕೆಲಸ ಹೆಂಗಸೂರೇ ಮಾಡ್ಬೇಕು, ಗಂಡಸೂರ್ ಕೆಲಸ ಗಂಡಸೂರೇ ಮಾಡ್ಬೇಕು. ಏನ ಹೆಂಗಸೂರ ಗಂಡಸೂರ್ ಗತೆ ಹೊರಗೆ ಬಂದ್ ನಿಂತ ಏನ ಕೆಲಸ ಮಾಡಕ್ ಆಗೋದಿಲ್ಲ. ಹಂಗಂತೇಳಿ ಗಂಡಸೂರ್ ಒಲಿ ಮುಂದ್ ನಿಂತ ಕೆಲಸ ಮಾಡಕ್ ಆಗೋದಿಲ್ಲ. ನಡಿ ನೀ ಹೊರಗ ಮಾಡ್ಲಿ, ನೀ ರುಬ್ಬೇಡ, ಆಕಿನ ರುಬ್ಲಿ. ಕಸ್ತೂರಿ ಏನಾಗದಲ್ವಾ? ರುಬ್, ಏನಾಗದಲ್ ರುಬ್. ಅಲ್ರಿ ಪಾಪ ಕೈ ನೋವು. ನಿಂದೇನ್ ಕೆಲ್ಸ ಐತೀಗ? ರೊಟ್ಟಿ ಮಾಡ್ಬೇಕು. ಮಾಡ್ ರೊಟ್ಟಿನೂ ಆಕಿ ಕಡೆನ ಮಾಡಿಸ್ಬೇಕು ನೀನು. ಅಂತದ್ ನೀ ಮಾಡಕತ್ತಿ, ಇರ್ಲಿ ನೀ ರೊಟ್ಟಿ ಮಾಡ, ಆಕಿ ರುಬ್ತಾಳ ಹಿಟ್ಟು. ಅದ್ಕೊಂತ ಮಾಡ್ಬೇಡ, ಮತ್ತ ಅದ್ರ ಕಣ್ಣೀರ್ ಹಾಕ್ಬೇಕಂತ ಮಾಡಿ ಏನ? ಮನಿ ಹೆಣ್ಮಗಳು ಶುಕ್ರವಾರ ದಿನ ಅಳುದಂದ್ರ ಮುತ್ತೈದು ಹೆಣ್ಮಗಳ ಮನಿ ಸೊಸಿ ಲೋಡ ಕಣ್ಣು ಒರೆಸ್ಕೊ, ಏನಾಗುದಿಲ್ಲ. ಮಾಡಿ ಕೆಲಸ ಮಾಡ, ಕೈ ದಡ್ಡು ಬಿಡ್ಬೇಕು. ಎಲ್ಲಾ ಕೆಲಸ ಮಾಡಿ ತಾನ ರೂಢ ಆಗ್ಬೇಕವ. ಏನ ಮಾಡಿ ಕೆಲಸ ಮಾಡ. ನೀ ರೊಟ್ಟಿ ಮಾಡ್ಬೇಕಾ? ನಾ ಬಂದಾಗ ಏನಾರ ನೀ ರುಬ್ಬಾಕತ್ತಿದ್ದೆ ಅಂದ್ರೆ ಮತ್ತೆ ನಿನಗ್ ಬೀಳ್ತಾವ. ಹೋಗ್ಲಿ ಬಿಡ್ರಿ, ಆಕಿಗೆ ಗಂಗಿಗಾರ ಬರಕ್ ಹೇಳ್ರಿ ಒಟ್ಟು, ಇಬ್ರು ಕೂಡ ರುಬ್ಲಿ. ಕೈ ನೋವಾಗಿ ಪಾಪ, ಹಂಗ ಮಾಡ್ಬೇಡ್ರಿ. ನೀ ಹಿಂಗ ಮಾಡಿನೇ ಮತ್ತೆ ಏನ ಅಲ್ಲ. ಆಕಿನ್ ಏನಂತ ತಿಳ್ಕೊಂಡು ಏನ್ ಮಾಡ್ಬೇಕಂತದಿ ನೀನು? ಮನಿ ಬಾಳೆ ಕಲೀಲಿ, ಸುಮ್ಮನ ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನನ್ನ ಮಗಳನ್ನ ಕರಿ ಅಂತೀಯಲ್ಲ, ಆಕಿ ಅಲ್ಲಿ ಗಂಡನ ಮನೆಗೆ ಹೋಗಿ ಮಾಡಂಗಿಲ್ಲ. ಆಕಿ ಗಂಡನ ಮನೆಗೆ ಈಗ ಹೋಗಿರ್ತಾಳ ಕೆಲಸ ಮಾಡಾಕ. ಸುಮ್ನಿರ, ಕುಂತಾತದ ಕುಂದರ್ಲಿ. ಊಟ ಗಿಟ ಮಾಡಿ ನಾಳೆ ಊರಿಗೆ ಹೋಗುದದ ಹುಡುಗಿ. ಮಾಡ್ಲಿ, ಕುಂತಾತಿಲಿ ಕುಂದರ್ಲಿ. ಇರ್ಲಿ ಬಿಡಮ್ಮ, ನಾ ರುಬ್ತೇನೆ, ಏನ್ ತೊಂದರೆ ಇಲ್ಲ. ಅದೊಂದ್ ಚೂರ್ ಕೈ ಬಡಿತಷ್ಟೇ, ನಾನ ನೋಡ್ಬೇಕಿತ್ತು. ನಿಧಾನಕ್ಕೆ ಮಾಡುವ, ಸುಖಶ್ ಮಾಡ. ಬಿಡು ನೀರಾಕ.
ನೀರು ಹಾಕ್ಬೇಡ. ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಟೆನ್ಷನ್ ಇಲ್ದಂಗೆ ಆತಾಳ ಈಗ. ನನಗೆ ಮಸಳಿ ತೋರಿಸ್ತೇನೆ ನೋಡ್ರಿ ಅಂತ ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ. ನಿನ್ ಪ್ರಿಯಾ ಮಮ್ಮಿ ನೋಡ್ಬೇಕಾರ ಮಸಳಿ ಹೊರಗೆ ಅಂತ ಬರಕ್ಕೆ ಹೌದ. ನಾನು ಒಂದು ಖರ್ಚು ಬಿಟ್ಕೊಂಡು ರೊಕ್ಕ ಹೋಗಿ ಪೂಜೆ ವಿಡಿಯೋ ಮಾಡ್ತೀನಿ. ಆದ್ರೆ ಮೀನ್ ಜಿಗಿಯತಾವ ಮೀನ್ ಜಿಗಿಯತಾವ. ಹಾ ಜಿಗಿಯತಾವ. ಇದೆ ಅಲ್ಲ ಫೋಟೋ ಹೊಡ್ಕೋಕ ಏನ್ ಮಾಡ್ಬೇಕ? ಈ